ಇವಾಗ ಇನ್ನೇನಿಲ್ಲ, ರೀಲ್ ಶೂಟ್ ನಡೆಯುತ್ತೆ ನೋಡಿ. ನಮ್ಮ ಅಮ್ಮನೂ ರೆಡಿ ಆಗ್ತವ್ರೆ. ನಮ್ಮ ಅಮ್ಮಂಗೆ ಎಷ್ಟು ಟೇಕ್ ತಗೊಂಡೆ ಅಂದರೆ ಇವಾಗ ಲಾಸ್ಟ್ ಒಂದು ಸೀನ್ ಮಾಡೋಕ್ಕೆ ಕಷ್ಟಪಟ್ಟು ನನಗೋಸ್ಕರ ಅಡುಗೆ ಮಾಡ್ತಾರೆ ಡೈಲಿ. ಬೆಳಿಗ್ಗೆ ನಾಷ್ಟನೂ ಮಾಡ್ತಾರೆ, ಅಡುಗೆನೂ ಮಾಡ್ತಾರೆ. ಪ್ಯಾನ್ ಇಟ್ಟಿದ್ದೀನಿ, ಮೊಟ್ಟೆ ಇದೆ, ಸೊ ಮಾಡಬೇಕು ಇವಾಗ. ನಾನೇ ಮಾಡಿದ್ದು ಆಮ್ಲೆಟ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನೆನ್ನೆ ನೋಡಿದ್ರೆ ಏನೇನಾಯಿತು ಅಂತ ಸಾರಿ. ಸೊ ಇವತ್ತು ಅಷ್ಟೇ, ಇನ್ನೇನಿಲ್ಲ, ಡೈಲಿ ನಾನು ಕಾಲೇಜ್ಗೆ ರೆಡಿಯಾಗಿ ಹೋಗ್ತಾ ಇರಬೇಕಷ್ಟೇ, ಇನ್ನು ಬೇರೆ ಆಪ್ಷನ್ ಇಲ್ಲ. ಸೊ ಇವತ್ತು ಕಾಲೇಜ್ಗೆ ರೆಡಿಯಾಗಿದ್ದೀನಿ, ಫ್ರೆಶ್ ಅಪ್ ಆಗಿ. ಮಮ್ಮಿನ ಬೆಳಗ್ಗೆನೇ ಕೆಲಸಕ್ಕೆ ಡ್ರಾಪ್ ಮಾಡಿದೆ. ಅವ್ರನ್ನ ಆ ಟೈಮಲ್ಲಿ ಬ್ಲಾಗ್ ಮಾಡೋಣ ಅಂದರೆ ಫೋನಲ್ಲಿ ಚಾರ್ಜ್ ಇರೋಲ್ಲ, ಚಾರ್ಜ್ ಹಾಕ್ಬಿಟ್ಟಿರ್ತೀನಿ. ಯಾಕಂದ್ರೆ ನೈಟ್ ಹೊತ್ತು ಚಾರ್ಜರ್ ಹಾಕಿರಲ್ಲ, ಫೋನ್ಗಿನ್ನ ಬ್ಲಾಸ್ಟ್ ಗೀಸ್ ಆಗೋದ್ರೆ ಅಂತ, ಓವರ್ ಹೀಟ್ ಆಗೋಗುತ್ತೆ ಆಮೇಲೆ ಅಂತ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲಿಲ್ಲ. ಇನ್ಮೇಲಿಂದ ಟ್ರೈ ಮಾಡೋಣ ಬೆಳಗ್ಗೆ ಹೊತ್ತು ಮಾಡೋಕೆ. ಅದು ಬಿಟ್ಟರೆ ಇವಾಗ ಇನ್ನೇನಿಲ್ಲ, ರೆಡಿಯಾಗಿದ್ದೀನಿ. ಇನ್ನೊಂದು 5-10 ಮಿನಿಟ್ಸು ಗಾಡಿಗೆ ಫ್ಯೂಲ್ ಹಾಕ್ಸ್ಕೊಬೇಕು. ಫಸ್ಟು ಇಲ್ಲಿಂದ ಫ್ಯೂಲ್ ಇರಲಿಲ್ಲ ನನ್ನ ಹತ್ರ, ಬೆಳಗ್ಗೆ ತಾನೇ ಗಾಡಿ ಆಫ್ ಹೋಗ್ತಿದ್ದು. ಸೊ ಫ್ಯೂಲ್ ಹಾಕ್ಸ್ಕೊಂಡು ಹೋಗಬೇಕಾದ್ರೆ ಹಾಗೆ ಈಶ್ವರ್ ಬರ್ತಾನೆ, ಈಶ್ವರ್ನ ಪಿಕ್ ಮಾಡಿಕೊಂಡು ಕಾಲೇಜ್ಗೆ ಹೋಗಬೇಕು. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡಿಕೊಡು ಅಂತ ಹೇಳ್ತೇವೆ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ನಾನೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಮಮ್ಮಿ ಕ್ಯಾಶ್ ಕೊಟ್ಟರು ಅಲ್ಲೇ ತಿನ್ಕೋ ಅಂತ. ಸೊ ಕಾಲೇಜಲ್ಲಿ ತಿನ್ಕೊಬೇಕಿಲ್ಲ, ನಮ್ಮ ಬಾಯ್ಸ್ ಯಾರೋ ಬಾಕ್ಸ್ ತಂದಿದ್ರೆ ತಿನ್ನೋದಷ್ಟೇ. ಸೊ ಲೆಟ್ಸ್ ಗೋ. ಬೇಗ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕಾಲೇಜಲ್ಲಿ. ಲೆಟ್ಸ್ ಗೋ ಗಾಯ್ಸ್. ನಾನು ಡೈರೆಕ್ಟ್ ಮನೆಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಆದಮೇಲೆ. ಸೊ ಯಾಕೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಕಾಲೇಜಲ್ಲಿ ಅಂದರೆ ಎಲ್ಲೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಮಾಡಲಿಲ್ಲ. ಇವಾಗ ನನಗಿಂತ ಮುಂಚೆ ನಮ್ಮ ಅಮ್ಮನೇ ನನಗೆ ಮನೆಗೆ ಬಂದವ್ರೆ. ಸೊ ಇವಾಗ ಏನಿಲ್ಲ, ಒಂದು ರೀಲ್ ಶೂಟ್ ಐತೆ, ಒಂದು ಕಾಂಟೆಂಟ್ ಐತೆ, ರೀಲ್ ಶೂಟ್ ಮಾಡಬೇಕು. ನಾನು ಬೇಗ ಫ್ರೆಶಪ್ ಆಗಿ ಯೂನಿಫಾರ್ಮ್ ಬಿಚ್ಚಿ ಬೇಗ ಬಟ್ಟೆ ಹಾಕ್ಕೊಬೇಕು. ರೀಲ್ ಶೂಟ್ ಮಾಡಬೇಕು, ಬೇಗ ಟೈಮ್ ಇಲ್ಲ. ಸೊ ಬೇಗ ರೀಲ್ ಶೂಟ್ ಮಾಡೋಣ. ಮಾಡಿ ಕಾಫಿ ಮಾಡ್ಕೊಂಡು ಕುಡಿಬೇಕು. ನೋಡಿ ಹಾಲು ಬಿಸ್ಕೆಟ್ ಎಲ್ಲ ಇಲ್ಲ ಐತೆ, ಕಾಫಿ ಕುಡಿಯೋಣ ಇವಾಗ ಮಾಡಿಕೊಂಡು. ಫಸ್ಟು ರೀಲ್ ಶೂಟ್ ಮಾಡಿಬಿಡೋಣ. ಸೊ ಲೆಟ್ಸ್ ಗೋ. ಬೇಗ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಾಡೋಣ ರೀಲು, ಚಲೋ ಗಾಯ್ಸ್. ನೋಡಿ ನಾನು ಶೆಲ್ಟರ್ ಚೇಂಜ್ ಮಾಡಿಕೊಂಡೆ. ಇವಾಗ ಇನ್ನೇನಿಲ್ಲ, ರೀಲ್ ಶೂಟ್ ನಡೆಯುತ್ತೆ ನೋಡಿ. ನಮ್ಮ ಅಮ್ಮನೂ ರೆಡಿ ಆಗ್ತವ್ರೆ, ಬೇಗ ರೀಲ್ ಶೂಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ನಮ್ಮಮ್ಮ ರೀಲ್ನ ಶೂಟ್ ಮಾಡಿದ್ರಿ. ನಮ್ಮಮ್ಮಂಗೆ ಎಷ್ಟು ಟೇಕ್ ತಗೊಂಡೆ ಅಂದರೆ ಇವಾಗ ಲಾಸ್ಟ್ ಒಂದು ಸೀನ್ ಮಾಡೋಕ್ಕೆ ನಮ್ಮಮ್ಮಿ ಒಳ್ಳೆ ಮಮ್ಮಿ ಶೂಟ್ ಮಾಡೋಕ್ಕೆ. ಸೊ ಇವಾಗ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಬೇಗ ಪೋಸ್ಟ್ ಮಾಡಿಬಿಟ್ಟು ಕಾಫಿ ಕೂಡ ನಂಗೆ ಹೊಟ್ಟೆ ಹಸಿವು ಆಗ್ತೈತೆ, ಅದಕ್ಕೆ ಬೇಗ ಎಡಿಟ್ ಮಾಡಿಬಿಡೋಣ. ಲೆಟ್ಸ್ ಗೋ ಗೈಸ್. ನೋಡಿ ಇವಾಗ ನಮ್ಮಮ್ಮ ನನಗೋಸ್ಕರ ರುಚಿಯಾಗಿ ಅಡುಗೆ ಮಾಡೋರೆ. ಏನು ಅಡುಗೆ ಮಾಡಿರ್ಬೋದು ಕಮೆಂಟ್ ಮಾಡಿ. ಅದಕ್ಕೋಸ್ಕರ ನಾನು ಬಿಸಿ ಬಜ್ಜಿ ಬೋಂಡ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ ಮೊಟ್ಟೆ ತೊಗೊಂಡು ಹೋಗ್ತಾರೆ. ಸೊ ತಿನ್ನೋಣ ಅಂತ ನಮ್ಮ ಮಮ್ಮಿ ಏನೂ ಮಾಡಿಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಹೊಟ್ಟೆ ಹಸಿವಾಗ್ತಿತ್ತು. ಕಾಫಿ ಜೊತೆಗೆ ಬಜ್ಜಿ ಬೋಂಡ ತೊಗೊಂಡಿದ್ದೀನಿ, ತಿನ್ನೋಣ ಅಂದ್ಬಿಟ್ಟು. ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗಿದೆ, ಅದೇನೋ ಓಟ ರೈಡ್ ಇದು, ಅದಕ್ಕೋಸ್ಕರ ಅಲ್ಲಿಂದ ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗಿ ಕಾಫಿ ಕುಡಿದು ಸ್ವಲ್ಪ ತಿಂದು ಆಮೇಲೆ ಸ್ವಲ್ಪ ಕೆಲಸ ಐತೆ, ಕೆಲಸ ಮಾಡಬೇಕು, ಎಡಿಟಿಂಗ್ ಎಲ್ಲ ಐತೆ, ಅದೆಲ್ಲ ಮುಗಿಸ್ಕೊಬೇಕು ನಮ್ಮದು ಕೆಲಸಗಳು. ಹೆಚ್ಚು ಬೇಗ ಮನೆಗೆ ಹೋಗ್ತಾ ಇದ್ದೀನಿ. ಆಗಲೇ ನಮ್ಮಮ್ಮ ಕಷ್ಟಪಟ್ಟು ನನಗೋಸ್ಕರ ಅಡುಗೆ ಮಾಡ್ತಾರೆ ಡೈಲಿ. ಬೆಳಿಗ್ಗೆ ಹೊತ್ತು ನಾಷ್ಟನೂ ಮಾಡ್ತಾರೆ, ಅಡುಗೆನೂ ಮಾಡ್ತಾರೆ. ತುಂಬ ರುಚಿಯಾಗಿರೋದು ಮಾತ್ರ ಸಾಕಾಗಿ ಮಾಡ್ತಾರೆ. ಬರೀ ಹೌದು ಒಂದು ಇಲ್ಲ, ಅದಕ್ಕೆ ತೊಗೊಂಡಿರ್ತಾರೆ. ನೆಚ್ಕೊ ಗಾಯ್ಸ್. ಇವಾಗ ಅದೆಲ್ಲ ಆದಮೇಲೆ ಸೊ ಫೈನಲಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಿದ್ದೆ, ಅದು ಬಿಟ್ಟರೆ ಏನೂ ಮಾಡಲಿಲ್ಲ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೆಲಸ ನಂದು ಐತೆ, ಇನ್ನೂ ಏನೂ ಮಾಡಿಲ್ಲ. ನಮ್ಮ ಮಮ್ಮಿ ಅಡುಗೆ ಮಾಡ್ತಾವ್ರೆ. ಇವಾಗ ಅನ್ನ ಮತ್ತು ಸಾಂಬಾರು ಮಾಡ್ತಾವ್ರೆ. ನಾನು ಅದ್ರ ಜೊತೆಗೆ ಆಮ್ಲೆಟ್ ಮಾಡಬೇಕಂತೆ. ಸೊ ನಾನು ಆಮ್ಲೆಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಬೇಗ ಮುಗಿಸ್ಕೊಂಡ್ರೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಫಸ್ಟು ಕೆಲಸ ಮಾಡ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಆಮ್ಲೆಟ್ ಮಾಡಬೇಕಲ್ಲ, ತೋರಿಸ್ತೀನಿ. ಮಾಡಲೇಬೇಕು. ಮಧ್ಯಾಹ್ನ ನಾನೇನು ತಿನ್ನಲಿ ಆಮೇಲೆ ಅಲ್ಲಿ ನಂಗೆ ಬಿಡೋದು 4 ಗಂಟೆಗೆ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಇವಾಗ ನಾನೇ ಆಮ್ಲೆಟ್ ಮಾಡೋಕ್ಕೆ ಹೋಗ್ತಿದ್ದೆ. ಅಮ್ಮ ಪಾಪ ಮಾಡೋದು ಬೇಡ ಅಂತ ನಾನೇ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ನಾನು, ಅದಕ್ಕೋಸ್ಕರ. ಆ್ಯಂಡ್ ಸಡನ್ನಾಗಿ ಏನೋ ಗೊತ್ತಿಲ್ಲ, ಸಡನ್ನಾಗಿ ಕೋಲ್ಡ್ ಸ್ಟಾರ್ಟ್ ಆಯಿತು. ನನಗೆ ಈ ಥರ ಚಳಿ ಆಗ್ತಿರೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಕೋಲ್ಡ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಕಾಟನಲ್ಲಿ ಇಟ್ಕೊಂಡು ಕಾಲ್ಗೂ ಸಾಕ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಒಂಥರ ಫುಲ್ ನೋಡಿರಿ ಇಷ್ಟೊತ್ತು ಕಾಟನ್ನು ವಿಕ್ಸಲ್ಲಿ ಹಾಕ್ಕೊಂಡು ಮಲಗಿದೆ ಸ್ವಲ್ಪ ಹೊತ್ತು.
ಇವಾಗ ಎದ್ದು ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಆಮ್ಲೆಟ್ ಮಾಡೋಕ್ಕೆ ಪ್ಯಾನು ಆನಿಯನ್ ನಮ್ಮ ಮಮ್ಮಿ ಕಟ್ ಮಾಡಿಕೊಟ್ರು. ಪ್ಯಾನ್ ಇಟ್ಟಿದ್ದೀನಿ, ಮೊಟ್ಟೆ ಇದೆ. ಸೊ ಮಾಡಬೇಕು ಇವಾಗ. ಸೊ ಮಾಡೋಣ, ತೆಚ್ಕೊ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಇವಾಗ ನಾನೇ ಮಾಡಿದ್ದು ಆಮ್ಲೆಟ್ ನೋಡಿ ಹೇಗಿದೆ ನಾನು ಮಾಡಿರೋದು. ಸೊ ತಿನ್ಬೇಕು ಇವಾಗ. ನಮ್ಮ ಮಮ್ಮಿ ರಸಮ್ ಸಾಂಬಾರು ಮಾಡಿದರು ಮತ್ತು ಆಮ್ಲೆಟು. ಸೊ ತಿನ್ನೋಣ. ಇವಾಗ ತಿಂತ ನಮ್ಮ ಮಮ್ಮಿ ಮಲ್ಕೊಂಡವ್ರು ನೋಡ್ರಿ, ಇಲ್ಲಿ ಮಲ್ಕೊಂಡು ಫೋನ್ ನೋಡ್ತವ್ರಲ್ಲಿ. ನಾನಿವಾಗ ನನ್ನ ಯೂಟ್ಯೂಬ್ ಬ್ಲಾಗ್ ನೋಡಿಕೊಂಡು ನಾನು ಊಟ ಮಾಡ್ತೀನಿ. ಸೊ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಲೆ ಎಲ್ಲ ಫುಲ್ಲು ತಲೆ ನೋವ್ತಾ ಐತೆ, ಆಮೇಲೆ ಒಂಥರ ಆಗ್ತೈತೆ. ನಮ್ಮಮ್ಮ ಟ್ಯಾಬ್ಲೆಟ್ ಕೊಡ್ತೀನಿ ಅವರು, ಟ್ಯಾಬ್ಲೆಟ್ ನುಂಗೋಣ. ಸೊ ಟ್ಯಾಬ್ಲೆಟ್ ತೊಗೊಬೇಕು. ಅದು ಬಿಟ್ಟರೆ ಫಸ್ಟ್ ಊಟ ತಿನ್ಬಿಡೋಣ. ಇಟ್ಸ್ಕೊ. ನೋಡಿ ಇವಾಗ ನಮ್ಮಮ್ಮ ನನಗೋಸ್ಕರ ರುಚಿಯಾಗಿ ಅಡುಗೆ ಮಾಡೋರೆ. ಏನು ಅಡುಗೆ ಮಾಡಿರ್ಬೋದು ಕಮೆಂಟ್ ಮಾಡಿ. ಅದಕ್ಕೋಸ್ಕರ ನಾನು ಬಿಸಿ ಬಿಸಿ ಬಜ್ಜಿ ಬೋಂಡ ತೊಗೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮಮ್ಮಿ ಮೊಟ್ಟೆ ತೊಗೊಂಡು ಹೋಗ್ತಾರೆ. ಸೊ ತಿನ್ನೋಣ ಅಂತ ನಮ್ಮ ಮಮ್ಮಿ ಏನೂ ಮಾಡಿಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ಹೊಟ್ಟೆ ಹಶ್ವಾಗ್ತಿತ್ತು. ಕಾಫಿ ಜೊತೆಗೆ ಬಜ್ಜಿ ಬೋಂಡ ತೊಗೊಂಡಿದ್ದೀನಿ ತಿನ್ನೋಣ ಅಂದ್ಬಿಟ್ಟು. ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗಿದೆ, ಅದೇನೋ ಓಟ ರೈಡ್ ಇದು, ಅದಕ್ಕೋಸ್ಕರ ಅಲ್ಲಿಂದ ಬಂದು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಮನೆಗೆ ಹೋಗಿ ಕಾಫಿ ಕುಡಿದು ಸ್ವಲ್ಪ ತಿಂದು ಆಮೇಲೆ ಸ್ವಲ್ಪ ಕೆಲಸ ಐತೆ, ಕೆಲಸ ಮಾಡಬೇಕು. ಎಡಿಟಿಂಗ್ ಎಲ್ಲ ಐತೆ, ಅದೆಲ್ಲ ಮುಗಿಸ್ಕೊಬೇಕು ನಮ್ಮದು ಕೆಲಸಗಳು. ತೆಚ್ಕೊ ಬೇಗ ಮನೆಗೆ ಹೋಗ್ತಾಯಿದ್ದೀನಿ ಆಗಲೇ. ನಮ್ಮಮ್ಮ ಕಷ್ಟಪಟ್ಟು ನನಗೋಸ್ಕರ ಅಡುಗೆ ಮಾಡ್ತಾರೆ ಡೈಲಿ. ಬೆಳಿಗ್ಗೆ ನಾಷ್ಟನೂ ಮಾಡ್ತಾರೆ, ಅಡುಗೆನೂ ಮಾಡ್ತಾರೆ. ತುಂಬ ರುಚಿಯಾಗಿರೋದು ಮಾತ್ರ ಸಾಕಾಗಿ ಮಾಡ್ತಾರೆ. ಬರೀ ಹೌದು ಒಂದು ಇಲ್ಲ, ಅದಕ್ಕೆ ತೊಗೊಂಡಿರ್ತಾರೆ. ನೆಚ್ಕೊಬೋಣ ಗೈಸ್. ಇವಾಗ ನಾನೇ ಆಮ್ಲೆಟ್ ಮಾಡೋಕ್ಕೆ ಹೋಗ್ತಿದ್ದೆ. ಅಮ್ಮ ಪಾಪ ಮಾಡೋದು ಬೇಡ ಅಂತ ನಾನೇ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ನಾನು. ಅದಕ್ಕೋಸ್ಕರ ಆ್ಯಂಡ್ ಸಡನ್ನಾಗಿ ಏನೋ ಗೊತ್ತಿಲ್ಲ, ಸಡನ್ನಾಗಿ ಕೋಲ್ಡ್ ಸ್ಟಾರ್ಟ್ ಆಯಿತು. ನನಗೆ ಈ ಥರ ಚಳಿ ಆಗ್ತಿರೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಕೋಲ್ಡ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಕಾಟನೆಲ್ಲ ಇಟ್ಕೊಂಡು ಕಾಲ್ಗೂ ಸಾಕ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಒಂಥರ ಫುಲ್ ನೋಡಿರಿ ಇಷ್ಟೊತ್ತು ಕಾಟನ್ ವಿಕ್ಸಲ್ಲಿ ಹಾಕ್ಕೊಂಡು ಮಲಗಿದೆ ಸ್ವಲ್ಪ ಹೊತ್ತು. ಇವಾಗ ಎದ್ದು ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಆಮ್ಲೆಟ್ ಮಾಡೋಕ್ಕೆ ಪ್ಯಾನು ಆನಿಯನ್ ನಮ್ಮ ಮಮ್ಮಿ ಕಟ್ ಮಾಡಿಕೊಟ್ರು. ಪ್ಯಾನ್ ಇಟ್ಟಿದ್ದೀನಿ, ಮೊಟ್ಟೆ ಇದೆ. ಸೊ ಮಾಡಬೇಕು ಇವಾಗ. ಸೊ ಮಾಡೋಣ, ತೆಚ್ಕೊ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ. ಇವಾಗ ನಾನೇ ಮಾಡಿದ್ದು ಆಮ್ಲೆಟ್ ನೋಡಿ ಹೇಗಿದೆ ನಾನು ಮಾಡಿರೋದು. ಸೊ ತಿನ್ಬೇಕು ಇವಾಗ. ನಮ್ಮ ಮಮ್ಮಿ ರಸಮ್ ಸಾಂಬಾರು ಮಾಡಿದರು ಮತ್ತು ಆಮ್ಲೆಟು. ಸೊ ತಿನ್ನೋಣ. ಇವಾಗ ತಿಂತ ನಮ್ಮ ಮಮ್ಮಿ ಮಲ್ಕೊಂಡವ್ರು ನೋಡ್ರಿ, ಇಲ್ಲಿ ಮಲ್ಕೊಂಡು ಫೋನ್ ನೋಡ್ತವ್ರಲ್ಲಿ. ನಾನಿವಾಗ ನನ್ನ ಯೂಟ್ಯೂಬ್ ಬ್ಲಾಗ್ ನೋಡಿಕೊಂಡು ನಾನು ಊಟ ಮಾಡ್ತೀನಿ. ಸೊ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಲೆ ಎಲ್ಲ ಫುಲ್ಲು ತಲೆ ನೋವ್ತಾ ಐತೆ, ಆಮೇಲೆ ಒಂಥರ ಆಗ್ತೈತೆ. ನಮ್ಮಮ್ಮ ಟ್ಯಾಬ್ಲೆಟ್ ಕೊಡ್ತೀನಿ ಅವರು, ಟ್ಯಾಬ್ಲೆಟ್ ನುಂಗೋಣ. ಸೊ ಟ್ಯಾಬ್ಲೆಟ್ ತೊಗೊಬೇಕು. ಅದು ಬಿಟ್ಟರೆ ಫಸ್ಟ್ ಊಟ ತಿನ್ಬಿಡೋಣ. ಇಟ್ಸ್ಕೊ. ನಾನು ಈ ಬ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಮತ್ತು ನೈಟು ಮಾಡೋಕ್ಕಾಗಲಿಲ್ಲ, ಬೇಗ ತಿಂದು ಮಲ್ಕೊಂಬಿಟ್ಟೆ ನಾನು. ಸೊ ಅದಕ್ಕೆ ಇವಾಗ ಎದ್ದು ನಮ್ಮ ಮಮ್ಮಿನ ಕೆಲ್ಸಕ್ಕೆ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಅವ್ರು ನೋಡಿ ಫುಲ್ಲು ರೆಡಿಯಾಗಿ ಬಿಸ್ಕೆಟ್ಸ್ ಎಲ್ಲ ತಿಂದು ಕಾಫಿ ಕುಡಿದು ಹೋಗ್ತವ್ರೆ. ನಾನೇನೂ ತಿಂದಿಲ್ಲ, ಯಾಕೆಂದರೆ ನಾನು ಫಾಸ್ಟಿಂಗಲ್ಲಿದ್ದೀನಿ ಇವತ್ತು ಸ್ಯಾಟರ್ಡೆ. ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ. ಆಚೆಗಡೆ ಫುಲ್ಲು ಮಳೆ ಮಳೆ ಬರ್ತಾಯಿತ್ತು, ನಿಂತೋಗೈತೆ ಮಳೆ. ಸೊ ಫಸ್ಟ್ ಹೋಗಿ ಕರ್ಕೊಂಬಂದು ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಸ್ನಾನಕ್ಕೆ ಹೋಗಬೇಕು, ರೆಡಿಯಾಗಿ ಕಾಲೇಜ್ಗೆ ಹೋಗಬೇಕು. ಇಟ್ಸ್ಕೊ. ನನ್ನ ಟಿಫನ್ ಎಲ್ಲ ನೋಡಿ ಪ್ಯಾಕ್ ಮಾಡ್ಬಿಟ್ಟು ನಮ್ಮಮ್ಮ ಬೆಳಗ್ಗೆನೇ ಹೋಗಿ ಬಿಟ್ಬಿಟ್ಟು ಬರೋಣ. ಇಟ್ಸ್ಕೊ. ನೋಡಿ ನಮ್ಮ ಗಾಡಿ ಮಳೆಗೆ ಬಂದು ನೆಂದೈತೆ. ಅಲ್ಲಿ ಹೊಗೆ ಹೆಂಗೆ ಬರ್ತೈತೆ ಅಂದರೆ ಅಲ್ಲಿ ಬೆಂಕಿ ಹಾಕೋರೆ. ಅಮ್ಮ ಇಲ್ಲಿ ನಿಂತವ್ರೆ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ. ಇಟ್ಸ್ಕೊ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ನಾವು ಅಮ್ಮನ ಬಿಟ್ಟು ಬಂದು ನಾನು ನೋಡಿ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಕಾಲೇಜ್ಗೆ ಯೂನಿಫಾರ್ಮ್ ಹಾಕ್ಕೊಂಡು, ಸ್ಪೋರ್ಟ್ಸ್ ಯೂನಿಫಾರ್ಮು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ. ಹಾಗೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ನಾನು ನೆಕ್ಸ್ಟ್ ಏನಾಗುತ್ತೆ ಅಂತ ಇವತ್ತಿನ ವ್ಲಾಗ್ ನಾಳೆ ನೋಡಿ. ಟೇಕ್ ಕೇರ್, ಲವ್ ಯು, ಬಾಯ್.